ಬೆಂಗಳೂರು, ಮೈಸೂರು, ಮಂಡ್ಯ ಜೀವನಾಡಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿದಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಚುರುಕುಗೊಳ್ಳದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ 81 ಅಡಿಗೆ ಕುಸಿದಿದೆ. ಕಳೆದ ವರ್ಷ ಇದೇ ವೇಳೆಗೆ 108 ಅಡಿ ನೀರು ಜಲಾಶಯದಲ್ಲಿ ಸಂಗ್ರಹ ಆಗಿತ್ತು. ಈ ಬಾರಿ ಮುಂಗಾರು ಉತ್ತಮವಾಗದಿದ್ರೆ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ 81 ಅಡಿಗೆ ಕುಸಿತಿರುವಂಥದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಎಷ್ಟರ ಮಟ್ಟಿಗೆ ನೀರು ಕುಸಿತಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೋಡ್ಬೋದು. ಸದ್ಯಕ್ಕೆ ಮುಂಗಾರು ಪ್ರವೇಶ ಆಗಬೇಕಾಗಿತ್ತು. ಮುಂಗಾರು ಪ್ರವೇಶ ಆಗಿ ನೀರಿನ ಒಳಹರಿವು ಕೂಡ ಹೆಚ್ಚಾಗಬೇಕಾಗಿತ್ತು. ಆದರೆ ಈಗ ನಿಜಕ್ಕೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇಲ್ಲ. ಮಳೆ ಆಗದೆ ಇರುವ ಕಾರಣಕ್ಕೋಸ್ಕರ ಇಷ್ಟರ ಮಟ್ಟಿಗೆ ನೀರಿನ ಮಟ್ಟ ಕುಸಿತಿರುವಂಥದ್ದು. ಅಡಿಗಳ ಲೆಕ್ಕದಲ್ಲಿ ಹೇಳಬೇಕಾದ್ರೆ 81 ಅಡಿಗೆ ಬಂದಿದೆ. ಆದರೆ TMC ಲೆಕ್ಕದಲ್ಲಿ ಹೇಳಬೇಕಾದ್ರೆ 11 TMC ಮಾತ್ರ ನೀರು ಸಂಗ್ರಹ ಆಗಿರುವಂಥದ್ದು. 11 TMCಯಲ್ಲಿ ಕೇವಲ 7 TMC ಮಾತ್ರ ಲಭ್ಯ ಇರುವಂಥದ್ದು. ಸುಮಾರು 4 ರಿಂದ 5 TMC ಡೆಡ್ ಸ್ಟೋರೇಜ್ ಆಗೇ ಇರುತ್ತೆ. ಆದರೆ ಕೇವಲ 7 TMC ಮಾತ್ರ ನೀರು ಬಳಕೆಗೆ ಲಭ್ಯ ಇರುವಂಥದ್ದು. ಅದರಲ್ಲೂ ಕೂಡ ಜೂನ್ ಬಂದಿದೆ. ಜೂನ್ ತಿಂಗಳಲ್ಲಿ ತಮಿಳುನಾಡಿಗೆ ಈಗ ಏನು ಕೋರ್ಟ್ ಇದೆ, ಹೈಕೋರ್ಟ್ನ ಸೂಚನೆಗಳು, ಸುಪ್ರೀಂ ಕೋರ್ಟ್ನ ಸೂಚನೆಗಳೇನಿದೆ ಆ ಸೂಚನೆಯಂತೆ 9 TMC ನೀರನ್ನು ಕೊಡಬೇಕಾಗಿದೆ. ಆದರೆ ಈ ಸಂಗ್ರಹವಾಗಿರೋ ನೀರೇ ಕೇವಲ 7 TMC. ಇದರಲ್ಲಿ ಕುಡಿಯೋ ನೀರಿಗೂ ಕೊಡಬೇಕಾಗುತ್ತೆ. ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬೆಳೆಗಳಿಗೂ ಕೂಡ ನೀರನ್ನು ಹರಿಸಬೇಕು. ಇದೆಲ್ಲವೂ ಕೂಡ ಸಮಸ್ಯೆಗಳೇ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಮಡಿಕೇರಿಯ ಚಾಮುಂಡೇಶ್ವರಿ ನಗರದಲ್ಲಿ ತಡೆಗೋಡೆ ಕುಸಿದು ಮನೆ ಭಾಗಶಃ ಹಾನಿಯಾಗಿದೆ. ರಾಮಚಂದ್ರ ಅನ್ನೋರ ಮನೆಗೆ ಕಟ್ಟಲಾಗಿದ್ದ ತಡೆಗೋಡೆ ಪಕ್ಕದಲ್ಲಿದ್ದ ರವಿ ಅನ್ನೋರ ಮನೆ ಮೇಲೆ ಬಿದ್ದಿದೆ. ಅವಘಡದಿಂದಾಗಿ ಗೋಡೆಗಳಲ್ಲಿ ಬಿರುಕು ಉಂಟಾಗಿದೆ. ಅದು ನಾನೊಂದು 2 ತಿಂಗಳ ಹಿಂದೆ ಇವರಿಗೆ ಮೇಸ್ತ್ರಿಗೆ ಕೊಟ್ಟುಬಿಟ್ಟು ತಡೆಗೋಡೆ ಅದು ಆ ಕಡೆ ಮನೆಯವರಿಗೆ ನಮ್ಮ ಮನೆಯವರಿಗೂ ಸೇಫ್ಟಿ ಆಗಲಿ ಅಂತ ನಾನು ಕಟ್ಟಿದ್ದೆ ಸರ್. ಅದೀಗ ನೆನ್ನೆ ಮಳೆ ಬಂದ ಕಾರಣಕ್ಕಾಗಿ ಅದು ಕಾಂಪೌಂಡ್ ವಾಲ್ ಅಡಕ ಅವ್ರ ಮನೆಗೆ ಇದು ಬಿದ್ದು ಬಿಡ್ತು ಸರ್. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಮುಂದುವರೆದಿದೆ. ಕುಮಟಾ, ಭಟ್ಕಳ, ಯಲ್ಲಾಪುರ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕುಮಟಾ ತಾಲೂಕಿನ ಚಿತ್ರಗಿ ಹಳಕಾರ್ ಕ್ರಾಸ್ ಬಳಿ ಬೃಹದಾಕಾರದ ಆಲದ ಮರ ಧರಾಶಾಹಿಯಾಗಿದೆ. ಮರ ಬಿದ್ದ ಪರಿಣಾಮ ಚಿತ್ರಗಿ ಹಳಕಾರ್ ಕ್ರಾಸ್ನಿಂದ ಹೆಗಡೆ ಕ್ರಾಸ್ವರೆಗಿನ ರಸ್ತೆ ಬಂದ್ ಆಗಿದೆ. ಮುಂಗಾರು ಹಿನ್ನೆಲೆಯಲ್ಲಿ ಕಡಲ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಂಗಳೂರಿನಲ್ಲಿ ಸಮುದ್ರ ತೀರದಲ್ಲಿ ಮನರಂಜನೆ ಚಟುವಟಿಕೆಗಳಿಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಸಮುದ್ರದ ಬಳಿ ಹಗ್ಗ ಕಟ್ಟಿ ಪ್ರವಾಸಿಗರು ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಲೈಫ್ ಗಾರ್ಡ್ ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಪಣಂಬೂರು ಬೀಚ್ನಲ್ಲೂ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ತೇಲುವ ಸೇತುವೆ, ಬೋಟಿಂಗ್, ಜೆಟ್ ಸ್ಕೀ, ಪ್ಯಾರಾಸೈಲಿಂಗ್ ಸೇರಿದಂತೆ ಎಲ್ಲ ವಾಟರ್ ಸ್ಪೋರ್ಟ್ಸ್ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ತಣ್ಣೀರುಬಾವಿ, ಸೋಮೇಶ್ವರ ಸೇರಿದಂತೆ ಎಲ್ಲ ಬೀಚ್ಗಳಲ್ಲೂ ಜನರಿಗೆ ನಿರ್ಬಂಧವನ್ನು ಹೇರಲಾಗಿದ್ದು ದಡದಲ್ಲೇ ಕುಳಿತು ಸಮುದ್ರದ ಅಬ್ಬರದ ಅಲೆಗಳನ್ನು ವೀಕ್ಷಿಸೋದಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ನಾನೀಗ ಮಂಗಳೂರಿನ ಪ್ರಸಿದ್ಧ ಪ್ರವಾಸಿ ಬೀಚ್ ಆಗಿರ್ತಕ್ಕಂಥ ಪಣಂಬೂರು ಬೀಚ್ನಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಮಳೆಗಾಲದ ಟೈಮಲ್ಲಿ ಸಮುದ್ರ ಸಾಕಷ್ಟು ರಫ್ ಆಗಿರುತ್ತೆ. ಹೀಗಾಗಿ ಆ ಪ್ರವಾಸಿಗರು ಸಮುದ್ರಕ್ಕೆ ಇಳಿದು ಅವಘಡ ಆಗುವಂಥ ಸಂದರ್ಭ ಇರುತ್ತೆ. ಹೀಗಾಗಿ ಮಂಗಳೂರಿನ ಎಲ್ಲ ಪ್ರವಾಸಿ ಬೀಚ್ಗಳಲ್ಲೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಇದರ ಜೊತೆಗೆ ಎಚ್ಚರಿಕೆ ಬೋರ್ಡನ್ನು ಕೂಡ ಹಾಕಲಾಗಿದೆ. ಸೊ ಯಾರು ಕೂಡ ನೀರಿಗೆ ಇಳಿಬೇಡಿ, ಎಚ್ಚರಿಕೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಬೋರ್ಡನ್ನು ಹಾಕಲಾಗಿದೆ. ಆ ಬೀಚ್ಗಳಿಗೆ ಅಂದರೆ ಸಮುದ್ರಕ್ಕೆ ಇಳಿಯೋದಕ್ಕೆ ನಿರ್ಬಂಧ ಇರೋದ್ರಿಂದಾಗಿ ಬೀಚ್ ಕೂಡ ಖಾಲಿಯಾಗಿದೆ. ಆದರೆ ಅಂಗಡಿಗಳು ಮಾತ್ರ ತೆರೆದಿದೆ. ಆದರೆ ಅಂಗಡಿಗಳಲ್ಲಿ ಯಾರೂ ಕೂಡ ಕಸ್ಟಮರ್ಸ್ ಬರ್ತಾ ಇಲ್ಲ. ಅಂದರೆ ಎಲ್ರಿಗೂ ಕೂಡ ಈಗಾಗಲೇ ಸೂಚನೆ ನೀಡಲಾಗಿದೆ ಮತ್ತು ಜಿಲ್ಲಾಡಳಿತವು ಕೂಡ ಈ ಬಗ್ಗೆ ಸ್ಪಷ್ಟವಾದಂಥ ಸೂಚನೆ ನೀಡಿದೆ. ಮಳೆಗಾಲ ಮುಗಿಯುವವರೆಗೂ ಕೂಡ ಈ ವಾಟರ್ ಸ್ಪೋರ್ಟ್ಸ್ ಚಟುವಟಿಕೆ ಯಾವುದೂ ಕೂಡ ಇರೋದಿಲ್ಲ. ಸೊ ಎಲ್ಲವೂ ಕೂಡ ಸ್ಥಗಿತ ಆಗಿರುತ್ತೆ. ನಾವು ಸಮುದ್ರಕ್ಕೆ ಇಳಿದು ನೀರಲ್ಲಿ ಆಟ ಆಡ್ತೀವಿ ಅಂತಂದರೆ ಅದು ಆಗೋದಿಲ್ಲ. ಸೊ ಅದಕ್ಕೆ ಅವಕಾಶವೂ ಕೂಡ ಇರೋದಿಲ್ಲ. ಸೊ ಹೀಗಾಗಿ ಸಮುದ್ರದ ತೀರದುದ್ದಕ್ಕೆ ಈ ಪ್ರವಾಸಿ ಬೀಚ್ಗಳಲ್ಲಿ ಒಂದು ಕಡೆಯಿಂದ ಈ ಪ್ರವಾಸಿ ಬೀಚ್ಗಳ ನಿರ್ವಹಣೆ ಮಾಡುವಂಥವರು ಖಾಸಗಿಯಾಗಿ ಸೆಕ್ಯೂರಿಟಿಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ಇದರ ಜೊತೆಗೆ ಲೈಫ್ ಗಾರ್ಡ್ ಕೂಡ ಇರ್ತಾರೆ. ಇದರ ಜೊತೆಗೆ ಕರಾವಳಿ ಕಾವಲು ಪಡೆ ಪೊಲೀಸರು ಮತ್ತು ಹೋಮ್ ಗಾರ್ಡು ಈ ಸಿಬ್ಬಂದಿಗಳು ಕೂಡ ಇರ್ತಾರೆ. ಕೊಡಗು ಜಿಲ್ಲೆ ಕುಶಾಲನಗರದ ಕಾವೇರಿ ನದಿಯಲ್ಲಿ ಮುಳುಗಿ 2 ಯುವಕರು ದುರ್ಮರಣ ಹೊಂದಿದ್ದಾರೆ. ನಾಗಾಲ್ಯಾಂಡ್ ಮೂಲದ 23 ವರ್ಷದ ಬಸೋಸೋ ಕುಮ್ಚಂಗ್, 27 ವರ್ಷದ ಯಾಂಕಾಂಗ್ ಮೃತ ದುರ್ದೈವಿಗಳಾಗಿದ್ದಾರೆ. ಇವರಿಬ್ಬರು ಕುಶಾಲನಗರದಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. 2 ಯುವಕರು ಕಾವೇರಿ ನದಿಯಲ್ಲಿ ಈಜೋಕೆ ಹೋಗಿದ್ದಾಗ ಪ್ರಾಣ ಕಳೆದುಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಕುಶಾಲನಗರ ಟೌನ್ ಠಾಣಾ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ.
3 ವರ್ಷಗಳ ಹಿಂದೆ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ವಿವಾಹಿತ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದ ಕಳೆಂಜ ಗ್ರಾಮದ ಕುತ್ತೋಡಿ ನಿವಾಸಿ ಸುರೇಶ್ ಎಂಬಾತನನ್ನ ಧರ್ಮಸ್ಥಳ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಬಂಧಿತ ಸುರೇಶ್ ಅರ್ಸಿಮಕ್ಕಿ ಗ್ರಾಮದ ಅಂಚೆ ವಿತರಕನಾಗಿದ್ದ. 2023ರಲ್ಲಿ ಮನೆಯಲ್ಲಿ ಒಂಟಿಯಾಗಿದ್ದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದ. ಈ ವಿಚಾರ ಯಾರಿಗಾದರೂ ತಿಳಿಸಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದ. ಈ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅನುಮಾನಾಸ್ಪದ ರೀತಿಯಲ್ಲಿ ವಿವಾಹಿತೆಯ ಶವ ಪತ್ತೆಯಾಗಿದ್ದು, ಕುಟುಂಬಸ್ಥರು ಪತಿ ವಿರುದ್ಧವೇ ಕೊಲೆ ಆರೋಪ ಮಾಡಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕೊಪ್ಪರಸಿಕೊಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹೊಟ್ಟೆ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಮಹಿಳೆಯ ಪತಿ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆದರೆ ಪತಿಯೇ ಕೊಲೆ ಮಾಡಿ ನೇಣಿಗೆ ಹಾಕಿದ್ದಾನೆ ಅಂತ ಮೃತ ಮಹಿಳೆಯ ಕುಟುಂಬದವರು ಆರೋಪಿಸಿದ್ದಾರೆ. ಹಾಸನದ ಸಾರಾಪುರದ ಕೃಷಿ ವಿಜ್ಞಾನ ಕಾಲೇಜಿನ ಹಾಸ್ಟೆಲ್ ಊಟದಲ್ಲಿ ಹಲ್ಲಿ ಪತ್ತೆಯಾಗಿದ್ದು, ಊಟ ಸೇವಿಸಿದ 15 ವಿದ್ಯಾರ್ಥಿನಿಯರು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸಿಲಿಂಡರ್ ಕೊರತೆಯಿಂದ ಹೊರಗೆ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಸಲಾಗಿದ್ದು, ಈ ವೇಳೆ ಅಚಾತುರ್ಯ ನಡೆದಿದೆ ಎನ್ನಲಾಗಿದೆ. ಬೆಳಗಾವಿಯಲ್ಲಿ ಆದಿತ್ಯರಾಜ್ ಕ್ಯಾಪಿಟಲ್ ಕಂಪನಿಯಿಂದ ವಂಚನೆ ಪ್ರಕರಣದ ಪ್ರಮುಖ ಆರೋಪಿ ಪೊಲೀಸರಿಗೀಗ ತಲೆನೋವಾಗಿದ್ದಾನೆ. ಕೇಸ್ ದಾಖಲಾಗಿ 1 ವಾರವಾದರೂ ಮಾಲೀಕ ಬಾಲರಾಜ್ ಮಾನೆ ಸಿಐಡಿ ಹಾಗೂ ಬೆಳಗಾವಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾನೆ. ಬೆಳಗಾವಿಯಿಂದ ಮುಂಬೈನಿಂದ ಗುಜರಾತ್ನ ಅಹಮದಾಬಾದ್ಗೆ ಹೋಗಿ ತಲೆಮರೆಸಿಕೊಂಡಿದ್ದಾನೆ. ಈತ ಸಿಐಡಿ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿರುವ ಸಿಐಡಿ 3 ವಿಶೇಷ ತಂಡಗಳು ತನಿಖೆ ಕೈಗೆತ್ತಿಕೊಂಡಿವೆ. ಟಿಳಕವಾಡಿ ಠಾಣೆಯಲ್ಲಿ 1 ತಂಡ ದಾಖಲೆಗಳನ್ನು ಪರಿಶೀಲನೆ ನಡೆಸಿದೆ. ಮತ್ತೊಂದು ತಂಡ ಡಿಲೀಟ್ ಮಾಡಿರುವ ಆನ್ಲೈನ್ ಡೇಟಾ ರಿಕವರಿ ಮಾಡೋ ಪ್ರಯತ್ನದಲ್ಲಿದೆ. 3ನೇ ತಂಡ ಬಾಲರಾಜ್ ಮಾನೆಗಾಗಿ ಹುಡುಕಾಡ್ತಾ ಇದೆ. ತುಮಕೂರಿನಲ್ಲಿ ಗೃಹಿಣಿ ಸಹಿತ ವಿದ್ಯಾವಂತ ಮಹಿಳೆಯರಿಗೆ ಹಣ ದ್ವಿಗುಣಗೊಳಿಸುವ ಆಸೆ ತೋರಿಸಿ ಲಕ್ಷ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಜಯನಗರದ ಎಸ್ಎಲ್ವಿ ಮಹಿಳಾ ಮಾರ್ಟ್ ವಿರುದ್ಧ ವಂಚನೆಯ ಆರೋಪ ಮಾಡಲಾಗಿದೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗದ ಭರವಸೆ ನೀಡಿ 5 ಲಕ್ಷದಿಂದ ಕೋಟಿವರೆಗೂ ಹೂಡಿಕೆ ಮಾಡಿಸಿಕೊಂಡು ಮೋಸ ಮಾಡಲಾಗಿದೆ ಅಂತ ಪೊಲೀಸರಿಗೆ ದೂರು ಕೊಡಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ವಂಚನೆಯಾದರೂ ದೂರು ಕೊಡಲು ಮಹಿಳೆಯರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಕೆಲವರು ಮಾತ್ರ ಜಯನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಹಾವೇರಿಯಲ್ಲೂ ಎಸ್ಎಲ್ವಿ ಮಹಿಳಾ ಮಾರ್ಟ್ ಕಂಪನಿ ಮೋಸ ಮಾಡಿರೋದು ಬೆಳಕಿಗೆ ಬಂದಿದೆ. ಸ್ವಯಂ ಉದ್ಯೋಗದ ಭರವಸೆ ನೀಡಿ 5 ರಿಂದ 10 ಕೋಟಿ ಹಣ ಪಡೆದು ವಂಚಕರು ಪರಾರಿಯಾಗಿದ್ದಾರೆ. ವಿನಾಯಕ್ ಅನ್ವೇರಿ ಮತ್ತು ರಮ್ಯಾ ಎಂಬುವರ ವಿರುದ್ಧ ವಂಚನೆಯ ಆರೋಪ ಮಾಡಲಾಗಿದೆ. ಆರೋಪಿಗಳು ಮನೆಯಲ್ಲಿ ಕುಳಿತು ಹಣ ಸಂಪಾದಿಸುವ ಆಮಿಷ ಒಡ್ಡಿದ್ರು. ಅಗರಬತ್ತಿ, ಮೇಣದ ಬತ್ತಿ ಪ್ಯಾಕ್ ಮಾಡೋ ಕೆಲಸ ಇದಾಗಿತ್ತು. ಪ್ರತಿ ತಿಂಗಳು ಹಣ ಕೊಡೋದಾಗಿ ಭರವಸೆ ನೀಡಿ ನಂತರ ಮೋಸ ಮಾಡಿದ್ದಾರೆ ಅಂತ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಾಗಿದೆ. ವಿಜಯಪುರ ಜಿಲ್ಲೆಯ ಚಡಚಣಪಟ್ಟಣದ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿನ್ನೆ ರಾತ್ರಿಯಿಡೀ ಬ್ಯಾಂಕ್ ಎದುರು ಗ್ರಾಹಕರು ದಿಢೀರಂತ ಪ್ರತಿಭಟಿಸಿದ್ರು. ಪ್ರಕರಣ ನಡೆದು 9 ತಿಂಗಳು ಕಳೆದರೂ ನಮ್ಮ ಚಿನ್ನ ಸಿಕ್ಕಿಲ್ಲ ಅಂತ ಗ್ರಾಹಕರು ಬ್ಯಾಂಕ್ಗೆ ಬೀಗ ಜಡಿದ್ರು ಆಕ್ರೋಶ ಹೊರಹಾಕಿದ್ದಾರೆ. ಜೂನ್ 6ರಂದು ಚಿನ್ನ ಕೊಡುವುದಾಗಿ ಬ್ಯಾಂಕ್ ಸಿಬ್ಬಂದಿ ಹೇಳಿದ್ರು. ಗ್ರಾಹಕರು ಅಡವಿಟ್ಟ ಚಿನ್ನದ ನಿವ್ವಳ ತೂಕಕ್ಕೆ ಇವತ್ತಿನ ಮಾರುಕಟ್ಟೆ ಬೆಲೆಯ ಜೊತೆ %20 ಹೆಚ್ಚುವರಿ ಹಣ ನೀಡುವುದಾಗಿ ಭರವಸೆ ನೀಡಿದ್ರು. ಆದರೆ ಜೂನ್ 10 ಹಣ ಕೊಡಲಿಲ್ಲ ಅಂತ ಗ್ರಾಹಕರು ಕಿಡಿಕಾರಿದ್ದಾರೆ. ಸ್ಥಳಕ್ಕಾಗಮಿಸಿದ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮನವೊಲಿಸಿದ ಬಳಿಕ ಗ್ರಾಹಕರು ಮನೆಗೆ ತೆರಳಿದರು. ಗದಗದಲ್ಲಿ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಕಳಸಾಪುರ ರಿಂಗ್ ರೋಡ್ ಅಭಿನವ ಬಡಾವಣೆಯಲ್ಲಿ ಮನೆ ಕಾಂಪೌಂಡ್ ಅನ್ನೇ ಧ್ವಂಸಗೊಳಿಸಿದ್ದಾರೆ. 2 ತಿಂಗಳ ಬಡ್ಡಿ ನೀಡದ ಕಾರಣ ಕೋಟೇಶ್ ಬಾಗಲಿ ಎಂಬಾತನ ಮನೆ ಕಾಂಪೌಂಡ್ ನಾಶಪಡಿಸಿದ್ದಾರೆ. ಕೋಟೇಶ್ 2 ತಿಂಗಳ ಹಿಂದೆ ಮೀಟರ್ ಬಡ್ಡಿ ದಂಧೆಕೋರರಿಂದ ವಾರಕ್ಕೆ 10%, ತಿಂಗಳಿಗೆ 20% ಅಂತೆ ಸುಮಾರು 23 ಲಕ್ಷ ಸಾಲ ಪಡೆದಿದ್ರು. 2 ತಿಂಗಳು ಬಡ್ಡಿ ಕೊಡಲಿಲ್ಲ ಅಂತ ಈಗ ಸಾಲದ 2 ಪಟ್ಟು ಹಣಕ್ಕೆ ಬಡ್ಡಿ ಕೊಡುವಂತ ದಂಧೆಕೋರರು ಬೇಡಿಕೆ ಇಟ್ಟಿದ್ದಾರೆ. ಬಡ್ಡಿ ದಂಧೆಕೋರರ ಹಾವಳಿಯಿಂದ ಕೋಟೇಶ್ ಕುಟುಂಬವೇ ಊರು ಬಿಟ್ಟಿದೆ. ಹೀಗಾಗಿ ಈಗ ಮನೆಯ ಕಾಂಪೌಂಡ್ ಧ್ವಂಸಗೊಳಿಸಿದ್ದಾರೆ ಅಂತ ಕೋಟೇಶ್ ಆರೋಪಿಸಿದ್ದಾರೆ. ದರ್ಶನ್ ಅಶೋಕ್ ಅವರ ಕಡೆ 8 ಲಕ್ಷ ರೊಕ್ಕ ತೊಗೊಂಡಿನಿ, ಅವು ಬಡ್ಡಿನೂ ಕೊಟ್ಟಿನಿ. ಅವ 18 ಲಕ್ಷ ಕೊಡು ಅಂತ ಹೇಳಂತಾನ. ನಮ್ಮ ಮನೆಗೆ ಎದುರಿಸಿ ಹೆಣ್ಮಕ್ಳು 14 ಲಕ್ಷ ರೂಪಾಯಿ ಚೆಕ್ ಬರ್ಸ್ಕೊಂಡು ಹೋಗ್ಯಾನ. ಆಮೇಲೆ ನನಗೆ 15 ಲಕ್ಷ ಅವ ರೊಕ್ಕ ಕೊಡೋದೈತಿ, ಆ ರೊಕ್ಕ ಕೇಳಬೇಡ ಅಂತಾನೆ. ಬಿಸಿಎಂ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಂದ ಮದ್ಯ ಸೇವನೆ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ವಾರ್ಡನ್ರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ. ನಿನ್ನೆಯಷ್ಟೇ ವಿದ್ಯಾರ್ಥಿನಿಯರ ಎಣ್ಣೆ ಪಾರ್ಟಿ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಆದರೆ ಅಧಿಕಾರಿಗಳು ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸಿದ್ರು. ಈಗ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ಶಿವಭದ್ರಮ್ಮ ಅವರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರು ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ.
ಮುಂಗಾರು ಆಗಮಿಸುತ್ತಿದ್ದಂತೆ ಕೊಪ್ಪಳ ಜಿಲ್ಲೆಗೆ ಮತ್ತಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಆಗಮಿಸಿದೆ. ಗೊಬ್ಬರ ಅಭಾವದ ಕುರಿತು ಟಿವಿ9 ನಿರಂತರವಾಗಿ ವರದಿ ಬಿತ್ತರಿಸ್ತಾ ಇದ್ದಂತೆ ರಾಷ್ಟ್ರೀಯ ಕೆಮಿಕಲ್ ಫರ್ಟಿಲೈಸರ್ಸ್ನಿಂದ 430 ಟನ್ ಯೂರಿಯಾ ಹಾಗೂ 830 ಟನ್ ಕಾಂಪ್ಲೆಕ್ಸ್ ಆಗಮಿಸಿದೆ. ಜಿಲ್ಲೆಗೆ ಆಗಮಿಸಿದ ರಸಗೊಬ್ಬರವನ್ನ ವಿವಿಧ ಸೊಸೈಟಿಗಳಿಗೆ ಪೂರೈಕೆ ಮಾಡಲಾಗ್ತಿದೆ. ರಸಗೊಬ್ಬರ ಬಂದಿರೋದಕ್ಕೆ ರೈತರು ಹರ್ಷಗೊಂಡಿದ್ದು ಟಿವಿ9ಗೆ ಧನ್ಯವಾದ ಹೇಳಿದ್ದಾರೆ. ರಾಯಚೂರಿನಲ್ಲಿ ನಕಲಿ ಬಿತ್ತನೆ ಬೀಜ ತಯಾರಿಕೆ ದಂಧೆಯನ್ನ ರೈತರು ಪತ್ತೆ ಹಚ್ಚಿದ್ದಾರೆ. ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ರೈತ ಮುಖಂಡ ಅಮರೇಶ್ ಹಾಗೂ ತಂಡದವರು ದಂಧೆ ಬಯಲಿಗೆಳೆದಿದ್ದಾರೆ. ಕೃಷಿ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ರೈತರು ಶ್ರೀನಿವಾಸ್ ರೆಡ್ಡಿ ಅನ್ನೋನ ಶೆಡ್ ಮೇಲೆ ದಾಳಿ ನಡೆಸಿ ತಲಾ 475 ಗ್ರಾಂನ 515 ನಕಲಿ ಹತ್ತಿ ಬೀಜಗಳ ಪ್ಯಾಕೆಟ್ಗಳನ್ನ ಪತ್ತೆ ಹಚ್ಚಿದ್ದಾರೆ. ಪ್ರತಿ ಪ್ಯಾಕೆಟ್ಗೆ ತಲಾ 901 ರೂಪಾಯಿಯಂತೆ ರೈತರಿಗೆ ಮಾರಾಟ ಮಾಡಲಾಗ್ತಿತ್ತು. ಸುಮಾರು 245 ಕೆಜಿ ತೂಕದ 4.6 ಲಕ್ಷ ನಕಲಿ ಹತ್ತಿ ಬೀಜಗಳನ್ನ ದಾಳಿ ವೇಳೆ ಜಪ್ತಿ ಮಾಡಲಾಗಿದೆ. ದಂಧೆ ನಡೆಸುತ್ತಿದ್ದ ಶ್ರೀನಿವಾಸ್ ರೆಡ್ಡಿ ವಿರುದ್ಧ ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡುವಂತಾಗಿದೆ. ಡಂಬಳನಾಕ ಬಳಿಯ ಶ್ರೀ ಎಂಟರ್ಪ್ರೈಸಸ್ ಮುಂದೆ ನೀರು, ಉಪಹಾರ ಇಲ್ಲದೆ ನಸುಕಿನ ಜಾವ ಗೊಬ್ಬರಕ್ಕಾಗಿ ನೂರಾರು ರೈತರು ಕ್ಯೂ ನಿಂತಿದ್ದಾರೆ. ಮಧ್ಯಾಹ್ನ 12:30 ಆದ್ರೂ ಮಾಲೀಕ ಗೊಬ್ಬರ ನೀಡಿರಲಿಲ್ಲ. ವಿದ್ಯುತ್ ಇಲ್ಲ ಎಂಬ ಕಥೆ ಕಟ್ಟಿದ್ದಾನೆ. ಆದರೆ ಟಿವಿ9 ಸಂಪರ್ಕಿಸಿದಾಗ ಡಂಬಳನಾಕ ಪ್ರದೇಶದಲ್ಲಿ ಯಾವುದೇ ವಿದ್ಯುತ್ ಸಮಸ್ಯೆ ಇಲ್ಲ ಅಂತ ಹೆಸ್ಕಾಂ ಅಧಿಕಾರಿಗಳು ಹೇಳಿದ್ರು. ಕಳ್ಳಾಟ ಬಯಲಾಗುತ್ತಿದ್ದಂತೆ ಎಚ್ಚೆತ್ತ ಮಾಲೀಕ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ರಸಗೊಬ್ಬರ ನೀಡುವುದಾಗಿ ಹೇಳಿದ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ರೈತರು ಮಾಲೀಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಗ್ರಾಮವನ್ನ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸುವಂತೆ ಮಡ್ಡಿ ಪ್ಲಾಟ್ನಲ್ಲಿ ಧರಣಿ ಕುಳಿತಿದ್ದಾರೆ. ಕಳೆದ 5-6 ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದೀವಿ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸ್ಪಂದಿಸುವವರೆಗೂ ಧರಣಿ ಮುಂದುವರಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮಹಿಳೆಯರು, ವಯೋವೃದ್ಧರು ಕೂಡ ಧರಣಿಗೆ ಸಾಥ್ ನೀಡಿದ್ದಾರೆ. ಬೀದರ್ನಲ್ಲಿ ದನದ ಕೊಟ್ಟಿಗೆ ನಿರ್ಮಾಣಕ್ಕೆ ಬಿಲ್ ಮಾಡದ ಅಧಿಕಾರಿಗಳ ವಿರುದ್ಧ ರೈತನೊಬ್ಬ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಸಿಟ್ಟಿಗೆದ್ದ ರೈತ ಅಪ್ಪಾಸಾಬ್ ಮಡಕೆ ತಾಲೂಕು ಪಂಚಾಯತ್ ಮುಂದೆಯೇ ಎತ್ತುಗಳನ್ನ ಕಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ. ದನದ ಕೊಟ್ಟಿಗೆ ಕಟ್ಟಿ 2 ತಿಂಗಳಾದ್ರೂ ಬಿಲ್ ಪಾಸ್ ಮಾಡಲು ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ರು. ಇದರಿಂದ ರೋಸಿ ಹೋದ ರೈತ ಅಪ್ಪಾಸಾಬ್ ಎತ್ತುಗಳನ್ನ ತಾಲೂಕು ಪಂಚಾಯತ್ ಮುಂದೆಯೇ ಕಟ್ಟಿ ಹಾಕಿದ್ದಾರೆ. ಹಾವೇರಿಯಲ್ಲಿ ನಿಧಿ ಆಸೆಗೆ ದೇವಸ್ಥಾನದ ಮೂರ್ತಿ ಕಿತ್ತು ಹಾಕಿದ 4ರನ್ನ ಬಂಧಿಸಲಾಗಿದೆ. ಯೂನಿಸ್ ಖಾನ್ ಕುಲಕರ್ಣಿ, ನೂರ್ ಅಹ್ಮದ್ ಕುಲಕರ್ಣಿ, ಮುಷ್ತಾಕ್ ದುಂಡಸಿ, ಆಸಿಫ್ ಎಂಬಾತನನ್ನ ದಸ್ತಗಿರಿ ಮಾಡಲಾಗಿದೆ. ಆರೋಪಿಗಳು ಸವಣೂರು ತಾಲೂಕಿನ ನದಿನೀಲರಗಿ ಗ್ರಾಮದಲ್ಲಿ ಬಸವೇಶ್ವರ ಮತ್ತು ಈಶ್ವರ ಮೂರ್ತಿ ಕಿತ್ತು ಹಾಕಿದ್ರು. ನಂತರ ಗುಂಡಿ ತೋಡಿ ನಿಧಿ ಶೋಧ ನಡೆಸಿದ್ರು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಿರ್ಮಾಣಗೊಂಡ ಕೆಲವೇ ದಿನದಲ್ಲಿ ಸರ್ವಿಸ್ ರಸ್ತೆ ಕುಸಿತವಾಗಿದೆ. ಡಾಣಾಪುರ ಗ್ರಾಮದಲ್ಲಿ ಟ್ರಕ್ ನಿಂತಿದ್ದಾಗ ಸರ್ವಿಸ್ ರಸ್ತೆ ಏಕಾಏಕಿ ಕುಸಿದಿದೆ. ನಿರ್ಮಾಣಗೊಂಡ ಕೇವಲ 8-10 ದಿನಗಳಲ್ಲಿ ಸರ್ವಿಸ್ ರಸ್ತೆ ಹಾಳಾಗಿದೆ. ಹಣ ಉಳಿಸಲು ಮಣ್ಣನ್ನ ಬಳಸದೆ ಫ್ಲೈ ಆಶ್ ಹಾಕಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಕಳಪೆ ಕಾಮಗಾರಿಯೇ ರಸ್ತೆ ಕುಸಿಯಲು ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ಅಚ್ಚರಿಯೊಂದು ನಡೆದಿದೆ. 26 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಮಗ ಮನೆಗೆ ವಾಪಸ್ಸಾಗಿದ್ದಾನೆ. ಅಶೋಕ್ ನಗರ ನಿವಾಸಿ ಸತೀಶ್ ಮರಳಿ ಗೂಡು ಸೇರಿದ್ದಾರೆ. 2000 ಇಸವಿಯಲ್ಲಿ 12 ವರ್ಷ ವಯಸ್ಸಿನ ಸತೀಶ್ ಮನೆ ಬಿಟ್ಟಿದ್ರು. ಧರ್ಮಸ್ಥಳದಲ್ಲಿ ಬಂದಿದ್ದ ಸರ್ಕಸ್ ತಂಡದೊಂದಿಗೆ ಹೋಗಿದ್ದ. 26 ವರ್ಷ ಮಹಾರಾಷ್ಟ್ರದಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಕೆಲಸ ಮಾಡುತ್ತಾ ತನ್ನ ಊರನ್ನೇ ಮರೆತು ಹೋಗಿದ್ದ. ಸದ್ಯ ಮಗ ಬಂದಿರೋದ್ರಿಂದ ತಾಯಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಧರ್ಮಸ್ಥಳ, ಕಟೀಲು, ಪಣೋಲಿ ಬೈಲ್ ದೇವರುಗಳ ಹರಕೆ ಫಲ ನೀಡಿತು ಅಂತ ಆನಂದ ಭಾಷ್ಪ ಸುರಿಸಿದ್ದಾರೆ. 1 ತಿಂಗಳಲ್ಲಿ ಬಂದಿದ್ದಾರೆ. ಅವರು ಒಬ್ಬ ಅಲ್ಲೇ ಇದ್ದಾನೆ ನೋಡಿ. ಗರ್ಭಧಾರಣೆ ಪತ್ತೆ ಕಿಟ್ ಬ್ರ್ಯಾಂಡ್ ಪ್ರೆಗಾ ನ್ಯೂಸ್ನ ಮಾಮಾಸ್ ಡೇ ಔಟ್ನ 3ನೇ ಆವೃತ್ತಿ ಇತ್ತೀಚೆಗೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟಿ ಪರಿಣಿತಿ ಚೋಪ್ರಾ ಭಾಗವಹಿಸಿದ್ರು. ಮ್ಯಾನ್ಕೈಂಡ್ ಕನ್ಸ್ಯೂಮರ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ನ ಮಾರಾಟ ಮತ್ತು ಮಾರುಕಟ್ಟೆ ವಿಭಾಗದ ಉಪಾಧ್ಯಕ್ಷ ಜಾಯ್ ಚಟರ್ಜಿ ಉಪಸ್ಥಿತರಿದ್ದರು. ತಾಯ್ತನವು ಒಂದು ಕ್ಷಣವಲ್ಲ, ಅದು ಒಂದು ನಿರಂತರ ಪಯಣ. ಆ ಪಯಣದ ಪ್ರತಿಯೊಂದು ಹಂತಕ್ಕೂ ಅಗತ್ಯವಾದ ಕಾಳಜಿ ಮತ್ತು ಬೆಂಬಲ ನೀಡೋದು ಪ್ರೆಗಾ ನ್ಯೂಸ್ನ ಧ್ಯೇಯ ಅಂತ ಜಾಯ್ ಚಟರ್ಜಿ ಹೇಳಿದ್ರು.